ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿದಂತೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಮೇಲೆ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಹೋದವಾರ ಎಲ್ಲರೂ ನೆನಪಿಟ್ಟು ಓಕೆ, ಎಲ್ಲರೂ ಕೂಡ ನೆನಪಿಟ್ಟು. ಲಕ್ಷ್ಮೀಮವ್ರು ನೀವು ಕೂಡ, ನಿಮ್ಮ ಮಗಳು ಮಾತ್ರ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ತಪ್ಪಿಲ್ಲದೆ ನಾವು ಜೀವಿಸುವವರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯನು ಅನೇಕ ಪಾಪಗಳನ್ನು, ಅನೇಕವಾದಂಥ ರೀತಿಯಲ್ಲಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಜೀವಿಸಬೇಕಾದ್ರೆ ಕೆಲವೊಬ್ಬ ವ್ಯಕ್ತಿಗಳು ಮಾತ್ರ ಸತ್ಯವೇದದಲ್ಲಿ ತಪ್ಪಿಲ್ಲದೆ ಅವರು ಜೀವಿಸಿದ ಕಾರಣಕ್ಕಾಗಿ ಅವರ ಜೀವಿತ ಎನ್ನುವಂಥದ್ದು ಇತರರಿಗಿಂತ ಶ್ರೇಷ್ಠವಾಗಿ, ಇತರರಿಗೆ ಮಾದರಿಕರವಾಗಿ, ಇತರರು ಮೆಚ್ಚುವ ಹಾಗೆ, ದೇವರು ಮುಖ್ಯವಾಗಿ ಮೆಚ್ಚುವ ಹಾಗೆ ಅವರ ಜೀವಿತ ಎನ್ನುವಂಥದ್ದು ಇತ್ತು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಮೊದಲನೇದಾಗಿ ನಾವು ನೋಡಿದ್ವಿ, ನೋಹನು ಎನ್ನುವಂಥ ವ್ಯಕ್ತಿ ತನ್ನ ಕಾಲದವರಲ್ಲಿ ಆತನು ತಪ್ಪಿಲ್ಲದವನಾಗಿ ಇದ್ದು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದನೆಂಬುದಾಗಿ ನಾವು ನೋಡಿದಂಥವರಾಗಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮನುಷ್ಯರೆಲ್ಲರೂ ಕೂಡ ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಡೀತಾ ಇರಬೇಕಾದ್ರೆ, ತಪ್ಪಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಜೀವಿಸ್ತಾ ಇರಬೇಕಾದ್ರೆ, ಸೃಷ್ಟಿಕರ್ತನಾದಂಥ ದೇವರು ಒಬ್ಬಾತನಿದ್ದಾನೆ. ಆತನೇ ಸರ್ವೇಶ್ವರನು, ಆತನೇ ಸರ್ವ ಮನುಷ್ಯರಿಗೆ ರಕ್ಷಕನು, ಆತನೇ ಸರ್ವಜ್ಞಾನಿ, ಆತನೇ ಸರ್ವ ಜಗದ್ ರಕ್ಷಕನು ಎಂಬುದಾಗಿ ಅರಿತುಕೊಂಡು ಒಬ್ಬ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ತನ್ನನ್ನು, ತನ್ನ ಕುಟುಂಬ ಮತ್ತು ತನ್ನ ಮಕ್ಕಳು ಸೊಸೆಯಂದ್ರನ್ನ ದೇವರಿಗೆ ಮೀಸಲಾದಂಥ ಜನಾಂಗವನ್ನಾಗಿ ಆತನ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರನ್ನು ನಾವು ನೋಡ್ತಾ ಇರ್ತೀವಿ. ಏನ್ರಿ, ಅನೇಕ ತಪ್ಪಾದಂಥ ಮಾರ್ಗಗಳಲ್ಲಿ ಜೀವಿಸುವಂಥವ್ರನ್ನ. ನೋಹನ ಕಾಲದಲ್ಲಿ ಎಲ್ಲರೂ ತಪ್ಪಿ ಹೋದಾಗ ನೋಹನ ಕುಟುಂಬ ತಪ್ಪಾಗಿ ನಡೆಯಲಾರದೆ ಇರುವ ಕಾರಣಕ್ಕಾಗಿ ಜಲಪ್ರಳಯದ ಸಮಯದಲ್ಲಿ ದೇವರು ನೋಹನನ್ನು, ನೋಹನ ಕುಟುಂಬ, ಮಕ್ಕಳು ಸೊಸೆಯಂದ್ರನ್ನು ಏನು ಮಾಡಿದ? ರಕ್ಷಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಅಂದ್ಕೊಳ್ತಾ ಇರ್ತೀವಿ, ನಾವು ಅವರು ಭಾಳ ತಪ್ಪುಗಳನ್ನು ಮಾಡ್ತಾರೆ, ಆದರೆ ಅವರು ಎಲ್ಲ ವಿಷಯದಲ್ಲಿ ಹೆಂಗಿದ್ದಾರೆ? ಸದೃಢವಾಗಿದ್ದಾರೆ. ಆರ್ಥಿಕವಾಗಿ ಯಾವ ಸಮಸ್ಯೆಗಳಿಲ್ಲ, ಅವರಿಗೆ ಯಾವ ಶಾಪಗಳು ತಗಲೋದಿಲ್ಲ. ನಾವಾದರೂ ದೇವರು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೇವರ ಮಕ್ಕಳಾಗಿ ನಾವು ನಡೀತಾ ಇದ್ದೇವೆ, ಆದರೆ ನಾವು ಅಂದ್ಕೊಂಡಂಥ ಕಾರ್ಯಗಳು ಜರುಗ್ತಾ ಇಲ್ಲ ಅಂತೇಳಿ ಅನೇಕ ಭಕ್ತರು ಏನು ಮಾಡ್ತಾರಂತೆ? ಮಾತಾಡಿಕೊಳ್ತಾರಂತೆ ಪ್ರಿಯರೇ. ಹಲ್ಲೆಲೂಯಾ. ಅವರಾದರೂ ದೇವರಿಗೆ ವಿರುದ್ಧವಾಗಿ ನಡೀತಾರೆ, ಆದರೆ ಅವರಲ್ಲಿ ಎಷ್ಟೋ ಆಶೀರ್ವಾದಗಳ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ. ಅವರಿಗೆ ಹಣದ ಕೊರತೆ ಇಲ್ಲ, ಅವರಿಗೆ ಸಾಲದ ಸಮಸ್ಯೆ ಇಲ್ಲ, ಅವರ ಹೊಲಗಳ ಬೆಳೆಯ ವಿಷಯದಲ್ಲಿ ಭಯಂಕರವಾದಂಥ ರೀತಿಯಲ್ಲಿ ಬೆಳೆಗಳು ಅವರಿಗೆ ಬರ್ತವೆ, ಏನೆಲ್ಲ ಆಶೀರ್ವಾದಗಳು ಅಂತೇಳಿ ಮನುಷ್ಯರು ಅಂದುಕೊಳ್ತಾ ಇರ್ತಾರಂತೆ ಪ್ರೇಯರ್. ಆದರೆ ನಾವು ನೋಡ್ತಾ ಇದ್ದೇವೆ, ದೇವರ ವಿಷಯದಲ್ಲಿ ತಪ್ಪಿಲ್ಲದೆ ದೇವರ ಸಂಗಡ ಅನ್ಯೋನ್ಯವಾಗಿ ನಡೆಯುವಾಗ ದೇವರು ಅವೆಲ್ಲವುಗಳಿಗಿಂತ ಮಿಗಿಲಾಗಿ ನಮ್ಮ ಜೀವಿತದಲ್ಲಿ ಆತ್ಮೀಯ ಆಶೀರ್ವಾದಗಳನ್ನು ಆತನ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ ಪ್ರೇರೆ. ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನ್ರಿ? ರಕ್ಷಣೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನ ಆತ್ಮ ರಕ್ಷಿಸಲ್ಪಡಲಾರದೆ ಹೋದರೆ ಆ ಆತ್ಮ ಏನಾಗುತ್ತೆ? ನಾಶನದ ಕಡೆಗೆ ಹೋಗುತ್ತೆ, ನರಕದ ಕಡೆಗೆ ಹೋಗುತ್ತೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನಂಬುವುದೇ ಆದರೆ, ನೀವು ನನ್ನ ರಕ್ತದಲ್ಲಿ ತೊಳೆಯಲ್ಪಡುವಂಥದ್ದೇ ಆದರೆ ನಾನು ನಿಮಗೆ ರಕ್ಷಣೆಯನ್ನು ಒದಗಿಸಿ ಕೊಡ್ತೇನೆ ಎಂಬುದಾಗಿ. ಲೋಕದಲ್ಲಿ ಎಲ್ಲಿಯೂ ಕೂಡ ರಕ್ಷಣೆ ಎನ್ನುವಂಥದ್ದು ಏನು ಮಾಡಲ್ಲ, ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ನಂಬಿದವರಿಗೆ ರಕ್ಷಣೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ, ನಂಬದೆ ಹೋದವರಿಗೆ ಶಿಕ್ಷೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೇನು ಮಾಡುತ್ತೆ? ತಿಳಿಯಲ್ಪಡಿಸ್ತಾ ಇದೆ ಪ್ರೇರೆ. ಎರಡನೇದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ವಿ, ಆತನು ಯೋಬನು ಎಂಬುದಾಗಿ. ಯೋಬನು ತನ್ನ ಕಾಲದವರಲ್ಲಿ ಆತನು ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ, ನನ್ನ ಭಕ್ತನಾದಂಥ ಯೋಬನನ್ನು ನೋಡಿದೆಯಾ? ಅವನು ಯಥಾರ್ಥವಂತನು, ಕೆಟ್ಟದ್ದನ್ನು ನಿರಾಕರಿಸುವವನಾಗಿ ಭಯಭಕ್ತಿಯಲ್ಲಿ, ನೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ? ನಡೀತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೋಬನಿಗೆ ಶೋಧನೆ ಬಂತು, ಯೋಬನಿಗೆ ಕಷ್ಟ ಬಂತು. ಕಷ್ಟ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಹೆಂಡತಿ ಸಂಪೂರ್ಣವಾಗಿ ನೀನು ದೇವರನ್ನು ದೂಷಿಸಿ ನಿನ್ನ ನೀತಿಯನ್ನು ಬಿಟ್ಟು ನೀನು ಸಾಯಿ ಎಂಬುದಾಗಿ ಹೆಂಡತಿ ಏನು ಮಾಡ್ತಾ ಇದ್ದಾಳೆ? ಗಂಡನನ್ನು ದೂಷಿಸಿ ಹೊರಡ್ತಾ ಇದ್ದಾಳೆ. ಸ್ವಂತ ಮಕ್ಕಳೆಲ್ಲರೂ ಕೂಡ ನಾಶವಾದರು. ಒಂದೇ ಸರಿ ಹೊಲಗಳು ಎಲ್ಲ ಕೂಡ ನಾಶವಾದವು. ಅವರಿಗಿರ್ತಕ್ಕಂಥ ಎಲ್ಲ ಸರ್ವ ಸಂಪತ್ತು ನಾಶವಾಗಿ ಯೋಬನಲ್ಲಿ ಏನೂ ಕೂಡ ಇಲ್ಲದ ಸ್ಥಿತಿಯಲ್ಲಿ ಜೀರೋ ಲೆವೆಲಿಗೆ ಬಂದ್ಬಿಟ್ಟ. ಹಲ್ಲೆಲೂಯಾ. ಮೊದಲೇನೋ ಎಷ್ಟೋ ಐಶ್ವರ್ಯ, ಆಸ್ತಿ, ಅಂತಸ್ತಿತ್ತು. ಒಂದೇ ಸಾರಿಗೆ ಇರ್ತಕ್ಕಂಥ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವೂ ಕೂಡ ಏನಾಯ್ತು ರೀ? ನಶಿಸಿ ಹೋಯ್ತು ಪ್ರೇಯರ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನು ತನ್ನ ಏನಂತ ಹೇಳ್ತೀವಿ, ನೀತಿಯನ್ನು ಬಿಟ್ಟುಕೊಡಲಿಲ್ಲ. ದೇವರ ಮೇಲೆ ಯಾವುದೇ ಒಂದು ಕೆಟ್ಟ ಪದವನ್ನು ಬಳಕೆ ಮಾಡಲಿಲ್ಲ.
ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿದ. ದೇವರಿಂದ ಯಾವಾಗಲೂ ಒಳ್ಳೆಯದನ್ನು ಹೊಂದುವಂತೆ ನಾವು ಕೆಟ್ಟದನ್ನು ಹೊಂದಬಾರದು ಎಂಬುದಾಗಿ ಹೇಳಿ ತನ್ನ ಭಕ್ತಿಯನ್ನು ಬಿಟ್ಟು ಕೊಡಲಾರದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಆ ಯೋಬನ ಒಂದು ಶೋಧನೆಯ ಪರೀಕ್ಷೆಯ ವೇಳೆ ಸಮಯ ಮುಗಿದಾದ ಮೇಲೆ ಸ್ವಂತ ಸ್ನೇಹಿತರು ಕೂಡ ಬಂದು ಏನು ಮಾಡ್ತಾ ಇದ್ದಾರೆ, ಯೋಬನನ್ನು ಬೈತಾ ಇದ್ದಾರೆ ಪ್ರಿಯರೇ. ನೀನು ನಿಜಾಯಿತಿ ನೀತಿ ಎಂಬುದಾಗಿ ಹೇಳ್ತಾ ಇದೆ, ನೀನೇನೋ ತಪ್ಪು ಮಾಡಿದೆ, ಅದಕ್ಕಾಗಿ ಇಂತಹ ಒಂದು ಶಿಕ್ಷೆ ನಿನಗೆ ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಾಲಗಳಲ್ಲಿ ಸಂಭವಿಸಿದಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಶೋಧನೆಯಾಗಿತ್ತು ಪ್ರಿಯರೇ. ಅಂತಹ ಶೋಧನೆ ಮನುಷ್ಯನ ಯಾರ ಜೀವಿತದಲ್ಲಿ ಕೂಡ ಬಂದಿರಲಿಕ್ಕಿಲ್ಲ ಎಂಬುದಾಗಿ ನಾವು ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನನ್ನು ಕೂಡ ದೇವರು ಏನು ಮಾಡಿದ್ರಿ, ಆತನು ತಪ್ಪಿಲ್ಲದವನಾಗಿ ನಡೆದ ಕಾರಣಕ್ಕಾಗಿ ಕಳೆದುಕೊಂಡಿರುವಂಥದ್ದೆಲ್ಲ ಪುನಃ ದೇವರು ಎಷ್ಟರಷ್ಟು ಕೊಟ್ಟರಂತೆ, 2ರಷ್ಟು ಹೆಚ್ಚಾಗಿ ಸ್ವತ್ತನ್ನು ಏನು ಮಾಡಿದರು, ಆಶೀರ್ವಾದ ಮಾಡಿದ್ರು, ಅಭಿವೃದ್ಧಿಪಡಿಸಿದ್ರು. ಆತನಿಗೆ ದೇವರು ಪುನಃ ಮಕ್ಕಳನ್ನು ಕೊಟ್ಟರು. ಆ ಯೋಬನು ಹೆಣ್ಮಕ್ಕಳಿಗೆ ತನ್ನ ಆಸ್ತಿಯಲ್ಲಿ ಏನು ಮಾಡಿದಂತೆ, ಸಮಪಾಲನ್ನು ಕೊಟ್ಟನು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಇನ್ನೊಂದು ವಿಷಯವನ್ನು ಈ ಸಮಯದಲ್ಲಿ ನಾವು ನೋಡೋಣ. ತಪ್ಪಿಲ್ಲದೆ ನಡೆಯುವುದರಿಂದ, ಜೀವಿಸುವುದರಿಂದ ನಮಗೆ ಆಶೀರ್ವಾದನೆ ಎಂಬುದಾಗಿ ನಾವು ನೋಡುವಾಗ, ಮೂರನೇದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ನಾವು ನೋಡಿದ್ವಿ. ಆದಿಕಾಂಡ ಪುಸ್ತಕದಲ್ಲಿರುತ್ತೆ ಆತನ ಕುರಿತಾಗಿ. ಆತನ ಹೆಸರು ಯೋಸೇಫನು ಎಂಬುದಾಗಿ. ಯೋಸೇಫನು ಸಾಕ್ಷಿ ಕೊಡ್ತಾ ಇದ್ದಾನೆ ಏನೆಂಬುದಾಗಿ ಅಂತಂದರೆ, 40ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 15ನೇ ವಚನದಲ್ಲಿ ಈ ರೀತಿಯಾಗಿದೆ, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೋಸೇಫನ್ ಎನ್ನುವಂಥ ವ್ಯಕ್ತಿ ಆತನು ಕನಸುಗಾರ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ದೇವರು ಆತನಿಗೆ ಕೊಟ್ಟಿರ್ತಕ್ಕಂಥ ದರ್ಶನಗಳನ್ನು, ಕನಸುಗಳನ್ನು ಸಂಪೂರ್ಣವಾಗಿ ಆ ಕನಸಿನ ಅರ್ಥಗಳನ್ನು ಕೂಡ ಹೇಳುವಂಥ ಒಂದು ಒಳ್ಳೆಯ ಸಾಮರ್ಥ್ಯ ಗುಣ ಯಾರಲ್ಲಿತ್ತು, ಯೋಸೇಫನ್ ಎನ್ನುವಂಥ ಯೌವನಸ್ಥನಲ್ಲಿ. ಹಲ್ಲೆಲೂಯಾ. ಅವನು ದೇವರಿಗೆ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಲ್ಲಿ ನಡೀತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಅಣ್ಣಂದಿರು ಮಾಡಿರ್ತಕ್ಕಂಥ ತಪ್ಪುಗಳನ್ನು, ಅಣ್ಣಂದರು ನಾಶವಾಗಿ ಹೋಗಬಾರ್ದು, ನಶಿಸಿ ಹೋಗಬಾರ್ದು ಅಂತೇಳಿ, ಅಣ್ಣವರು ತಪ್ಪಿ ಹೋಗಬಾರ್ದು ಅಂತೇಳಿ ಅಣ್ಣವ್ರು ಮಾಡಿದಂಥ ತಪ್ಪುಗಳನ್ನು ಬಂದು ಯಾರ ಹತ್ರ ಹೇಳ್ತಾ ಇದ್ದ, ತಂದೆಯ ಬಳಿಯಲ್ಲಿ ತಿಳಿಸ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ತಂದೆಗೆ ಹೇಳ್ತಾ ಇದ್ದ. ಹೇಳಿದಂಥ ಸಮಯದಲ್ಲಿ ತಂದೆ ಏನು ಮಾಡ್ತಾ ಇದ್ದ, ಅಣ್ಣಂದ್ರಿಗೆ ಬೈತಾ ಇದ್ದ, ಗದರಿಸ್ತಾ ಇದ್ದ. ಆದರೆ ಈ ತಮ್ಮನ ಮೇಲೆ ಉಳಿದಿರ್ತಕ್ಕಂಥ ಎಲ್ಲ ಅಣ್ಣಂದರು, ಎಷ್ಟು ಜನ ಅಣ್ಣಂದ್ರಂತೆ, 10 ಜನ ಅಣ್ಣಂದ್ರು ಏನು ಮಾಡಿದ್ರು, ಈತನ ಮೇಲೆ ಸಿಟ್ಟಿಟ್ಕೊಂಡ್ರು ಪ್ರಿಯರೇ. ಯಾರ ಮೇಲೆ, ಯೋಸೇಫನ ಮೇಲೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೋಸೇಫನಿಗೆ ಬಂದಿರತಕ್ಕಂಥ ಕನಸುಗಳು ಅವು ದೊಡ್ಡದಾಗಿರ್ತಕ್ಕಂಥ ಕನಸುಗಳಾಗಿದೆ. ಯೋಸೇಫನ ಏನಂತ ಹೇಳ್ತೀವಿ, ತೆನೆಯ ಮತ್ತು ಹೊರೆಯ ಮುಂದ್ಗಡೆ ಉಳಿದಿರ್ತಕ್ಕಂಥ ಎಲ್ಲ ತೆನೆಗಳು ಬಂದು ಏನಾಗಿದ್ದು ಅಂತೆ, ಅಡ್ಡ ಬಿದ್ದಿರುವಂಥ ಒಂದು ಕನಸು ಹೊಂದಿತ್ತು. ಯೋಸೇಫನ ಮುಂದೆ ನಾವು ನೋಡ್ತಾ ಇದ್ದೇವೆ, ಸೂರ್ಯ ಚಂದ್ರ ನಕ್ಷತ್ರಗಳು ಕೂಡ ಅಡ್ಡ ಬಿದ್ದಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಅಲ್ಲಿ ಯೋಸೇಫನಿಗೆ ಕನಸಿನಲ್ಲಿ ಬಂದಾಗ, ಅದನ್ನು ತಿಳಿಸಿದಾಗ ಅಣ್ಣಂದ್ರೆ ಏನು ಮಾಡ್ತಾರೆ, ನಾವು ಇವನಿಗೆ ಅಡ್ಡ ಬೀಳ್ತೀವಿ, ನಾವು ಇವನಿಗಿಂತಲೂ ಎಷ್ಟೋ ದೊಡ್ಡವರು, ಆದರೆ ಇವನಿಗೆ ನಾವು ಅಡ್ಡ ಬೀಳುವಂಥದ್ದು ಯಾಕೆ ಅಂತೇಳಿ ಅಂದರೆ, ಅವರು ಆ ಹುಡುಗನ ಮೇಲೆ ಏನಿಟ್ಕೊಂಡ್ರಂತೆ, ದ್ವೇಷ ಸ್ವಭಾವವನ್ನು ಇಟ್ಕೊಂಡು, ಕಕ್ಷ ಸ್ವಭಾವವನ್ನು ಇಟ್ಕೊಂಡು. ಒಂದು ದಿವಸ ಈ ಅಣ್ಣಂದರು ಕುರಿಗಳನ್ನು ಕಾಯುವವರಾಗಿರುವಂಥ ಕಾರಣಕ್ಕಾಗಿ ಅವರು ಕುರಿಗಳನ್ನು ಕಾಯ್ತಾ 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 ಒಂದು ಪ್ರಾಂತದಿಂದ ದೂರದ ಪ್ರಾಂತದ ಕಡೆಗೆ ಹೋದಾಗ ಅವ್ರ ತಂದೆ ಹೇಳ್ತಾನೆ, ಏನಂತೇಳಿ ಹೇಳ್ತಾನಂದರೆ, ಅಣ್ಣಂದ್ರ ಯೋಗಕ್ಷೇಮವನ್ನು ವಿಚಾರಿಸಿ ನೀನು ಅವರಿಗೆ ಬುತ್ತಿಯನ್ನು ಕೊಟ್ಟು ಬಾ ಎಂಬುದಾಗಿ ಯೋಸೇಫನನ್ನು ಕಳಿಸಿದಾಗ, ಯೋಸೇಫನು ತಂದೆಯ ಮುದ್ದಿನ ಮಗನಾಗಿದ್ದ. ಯೋಸೇಫನಿಗೆ ತಂದೆ ಒಂದು ಒಳ್ಳೆಯ ಕೋಟನ್ನು, ಕಲರ್ ಆಫ್ ಕೋಟ್ ಎಂಬುದಾಗಿ ನಾವು ನೋಡ್ತೀವಿ, ಬಣ್ಣ ಬಣ್ಣದ ಅಂಗಿಯನ್ನು ಏನು ಮಾಡಿದ್ದಾರೆ, ಆತನಿಗೆ ಹೊಲಿಸಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಕೋಟನ್ನು ಹಾಕಿಕೊಂಡು ಯೋಸೇಫನು ಹೋಗ್ತಾ ಇದ್ದಾನೆ. ಯಾರ ಬಳಿಗೆ, ಅಣ್ಣಂದ್ರ ಬಳಿಗೆ ಹೋಗ್ತಾ ಇದ್ದಾನೆ. 10 ಜನರು ಅಣ್ಣಂದ್ರು ಕುರಿಗಳನ್ನು ಕಾಯ್ತಾ ಇದ್ದಾರೆ, ಅವರ ಬಳಿಗೆ ಹೋಗ್ತಾ ಇದ್ದಾನೆ. ಹೋದಂಥ ಸಮಯದಲ್ಲಿ ದೂರದಲ್ಲಿ ಹುಡುಗನು ಬರುವಂಥದ್ದನ್ನು ನೋಡಿರ್ತಕ್ಕಂಥ ಆ ಅಣ್ಣಂದರಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ, ನೋಡಿ ಇವನು ಬಂದ, ಇವನು ನಾವು ಮಾಡಿದಂಥ ತಪ್ಪುಗಳನ್ನ ತಂದೆಗಳು ತಿಳಿಸ್ತಾನೆ, ಇವನು ಕನಸುಗಾರ, ಇವನಿಗೆ ನಾವೆಲ್ಲರೂ ಅಡ್ಡ ಬೀಳ್ಬೇಕಂತೆ, ಇದೇ ಒಳ್ಳೆ ಸಮಯ, ಇವನನ್ನು ಏನು ಮಾಡಿಬಿಡೋಣ, ನಾವು ಮುಗಿಸಿಬಿಡೋಣ, ಸಾಯಿಸಿಬಿಡೋಣ ಅಂತೇಳಿ ಅವನು ಬರುತ್ತಲೇ ಅವನ ಕೋಟನ್ನು ಎಳೆದಾಡಿ ಆ ಕೋಟನ್ನು ತೆಗೆದುಕೊಂಡು, ಅವನ ಅಂಗಿಯನ್ನು ತೆಗೆದುಕೊಂಡು ಅವನನ್ನು ಒಂದು ಬಾವಿಯಲ್ಲಿ ಹಾಕ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೀರಿಲ್ಲದ ಒಂದು ಬಾವಿಯಲ್ಲಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು. ಆ ಸಮಯದಲ್ಲಿ ಇವನನ್ನು ಇಲ್ಲೇ ಹಾಕಿದ್ರೆ ನಮಗೇನು ಪ್ರಯೋಜನ ಅಂತೇಳಿ ನೆನೆಸಿ ಅಲ್ಲಿ ಮಿದ್ಯಾನ್ಯರು ಹೋಗ್ತಾ ಇರಬೇಕಾದ್ರೆ ಆ ಮಿದ್ಯಾನರಿಗೆ ಮಾರಾಟ ಮಾಡಿದ್ರೆ ಒಂದು 20 ರೂಪಾಯಿ ಆದ್ರೆ ನಮಗೆ ಸಿಗುತ್ತೆ ಅಂತೇಳಿ ನೆನೆಸಿ ಏನು ಮಾಡ್ತಾ ಇದ್ದಾರೆ, ಆ ಒಂದು ಕುಣಿಯಿಂದ ಮೇಲಕ್ಕೆ ಎತ್ತಿ, ಬಾವಿಯಿಂದ ಮೇಲಕ್ಕೆ ಎತ್ತಿ 20 ಬೆಳ್ಳಿ ನಾಣ್ಯಗಳಿಗೆ ಆ ವ್ಯಕ್ತಿಯನ್ನು ಮಾರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ.
ಸ್ವಂತ ತಮ್ಮನನ್ನು. ಹಲ್ಲೆಲೂಯಾ. ಎಷ್ಟು ಘೋರವಾಗಿರ್ತಕ್ಕಂಥ ಸ್ಥಿತಿ. ಯಾವ ತಪ್ಪು ಮಾಡಲಾರದಂಥ ಒಬ್ಬ ಯೌವನಸ್ಥನಾಗಿರ್ತಕ್ಕಂಥ ಹುಡುಗನ ಮೇಲೆ ದ್ವೇಷವನ್ನು, ಕಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಸ್ವಂತ ಸಹೋದರರ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ಆ ಮಿದ್ಯಾನ್ಯರು ಅವನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾರಿದಾಗ ಅಲ್ಲಿಯೂ ಕೂಡ ತಪ್ಪಿಲ್ಲದವನಾಗಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಗುಲಾಮನಾಗಿ ಒಬ್ಬ ವ್ಯಕ್ತಿ ಕೊಂಡುಕೊಳ್ತಾನೆ ದುಡ್ಡಿಗೆ. ಯಾರ್ರೀ? 44 ಎನ್ನುವಂಥ ಒಬ್ಬ ವ್ಯಕ್ತಿ ಕೊಂಡುಕೊಂಡಾಗ ಆ ಮನೆಯಲ್ಲಿ ಗುಲಾಮನಾಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಸೇವಕನಾದಂಥ ವ್ಯಕ್ತಿ ಸ್ವಂತ ಸೇವಕನಾಗಿ ಇಡೀ ಆ ಮನೆಯ ಮೇಲೆ ಅಧಿಕಾರ ಉಳ್ಳಂಥ ವ್ಯಕ್ತಿಯಾಗಿ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಕಾರಣ ಏನಂತಂದರೆ, ತಪ್ಪಿಲ್ಲದ ಯೋಸೇಫನ ಆ ಮನೆಯಲ್ಲಿ ಕಾಲಿಟ್ಟಾಗ ಆ ಮನೆಯವರು ಎಲ್ಲರಿಗೂ ಕೂಡ ಏನಾಗ್ತಾ ಇದ್ದಾರೆ? ಎಲ್ಲ ವಿಷಯಗಳಲ್ಲಿ ಆಶೀರ್ವಾದ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಪ್ರೇಸ್ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆದರೆ ಆ ಮನೆಯಲ್ಲಿ ಒಂದು ದುರ್ಘಟನೆ ನಡೀತು. ಆ ಒಂದು ಮನೆಯ ಯಜಮಾನಿ ತಪ್ಪಾದ ರೀತಿಯಲ್ಲಿ ಆ ಹುಡುಗನನ್ನು ಬಳಸಿಕೊಳ್ಬೇಕಂತೇಳಿ ಅಂದುಕೊಂಡಂಥ ಸಮಯದಲ್ಲಿ ಸಂಪೂರ್ಣವಾಗಿ ಯೋಸೇಫನ ಆ ಪಾಪವನ್ನು ಬಿಟ್ಟು ಅವನು ಏನು ಮಾಡಿದಂತೆ? ಹೊರಟು ಹೋದ. ಪಾಪದಿಂದ ದೂರ ಓಡಿ ಹೋದ. ಹಲ್ಲೆಲೂಯಾ. ಯೌವನಸ್ಥನೇ, ತಪ್ಪು ಮಾಡೋದಕ್ಕೆ ಅನೇಕ ಅವಕಾಶಗಳಿದ್ದು ಆದರೂ ಕೂಡ ಯೋಸೇಫ ತಪ್ಪು ಮಾಡೋದಕ್ಕೆ ಇಷ್ಟಪಡಲಿಲ್ಲ ಪ್ರಿಯರೇ. ಆ ಶೋಧನೆಯನ್ನು ಜಯಿಸಿದ, ತಪ್ಪಿಲ್ಲದವನಾಗಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಈತನು ತಪ್ಪು ಮಾಡಿದಾನಂತೇಳಿ ಏನು ಮಾಡಿದ್ರು? ಸೆರೆಮನೆಗೆ ಹಾಕಿದ್ರು ಪ್ರಿಯರೇ. ಅದೇ ವಿಷಯವನ್ನು ಯೋಸೇಫ್ ಇಲ್ಲಿ ಹೇಳ್ತಾ ಇದ್ದ 40-15 ವಚನದಲ್ಲಿ, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಮನೆಯಲ್ಲಿ ಇದ್ದನು, ನಾನು ಯಾವ ತಪ್ಪನ್ನು ಮಾಡಲಿಲ್ಲ, ನನ್ನನ್ನು ಈ ಒಂದು ಜೈಲಿಗೆ ಹಾಕಿದ್ದಾರೆ, ತಪ್ಪಿಲ್ಲದವನಾಗಿದ್ದೇನೆ, ನನ್ನನ್ನು ಜೈಲಲ್ಲಿ ಹಾಕಿದ್ದಾರೆ ಎಂಬುದಾಗಿ ಯೋಸೇಫ್ ಆ ವ್ಯಕ್ತಿಗೆ ಹೇಳಿದಾಗ, ಆ ವ್ಯಕ್ತಿ ಕೂಡ ಯೋಸೇಫನ ಆ ವ್ಯಕ್ತಿಯ ಕನಸನ್ನು ವಿವರಿಸಿ ಹೇಳಿದಾಗ ಆ ವ್ಯಕ್ತಿ ಹೊರಗಡೆ ಹೋದಾಗ ಯೋಸೇಫನನ್ನು ಮರೆತು ಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮುಖ್ಯ ಭಕ್ಷಕಾರ ಮತ್ತು ಮುಖ್ಯ ಪಾನದಾಯಕ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಬ್ಬರು ಕೂಡ ಕನಸುಗಳು ಅವರಿಗೆ ಬಿದ್ದಿರುವಂಥ ವಿಷಯವನ್ನು, ಆ ಕನಸಿಗೆ ಅರ್ಥವನ್ನು ಯೋಸೇಫನ್ನು ತಿಳಿಸಿದಾಗ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ವ್ಯಕ್ತಿಗಳು, ಒಬ್ಬನು ಸತ್ತೋದ, ಒಬ್ಬನು ಬದುಕುಳಿದಂಥ ವ್ಯಕ್ತಿ ಯೋಸೇಫನಿಗೆ ಸಹಾಯ ಮಾಡುವಂಥದ್ದನ್ನು ಬಿಟ್ಟು ಸಹಾಯ ಮಾಡಲಾರದೆ ಇದ್ದ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುನಃ ಅಲ್ಲಿರ್ತಕ್ಕಂಥ ಅರಸನಿಗೆ ಕನಸು ಬಿದ್ದಾಗ ಆ ಕನಸಿನ ಅರ್ಥವನ್ನು ತಿಳಿಸುವಂಥವ್ರು ಯಾರೂ ಕೂಡ ಇರಲಾರ್ದ ಸಮಯದಲ್ಲಿ ತಪ್ಪಿಲ್ಲದ ಯೋಸೇಫನನ್ನು ಆ ಒಂದು ಅರಮನೆಯ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಾಗ ನಾವು ನೋಡ್ತಾ ಇದ್ದೇವೆ, ಆ ಕನಸಿನ ಅರ್ಥವನ್ನು, ಆ ಕನಸಿನ ಸಂಪೂರ್ಣವಾಗಿರ್ತಕ್ಕಂಥ ಭಾವವನ್ನು ಯೋಸೇಫನ್ನು ತಿಳಿಸ್ತಾನೆ ಪ್ರಿಯರೇ. ಯಾಕಂದರೆ ಯೋಸೇಫನ ಸಂಗಡ ಯಾರಿದ್ರು ಅಂತ ಹೇಳುತ್ತೆ ವಾಕ್ಯ, ದೇವರು ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ. ಹಲ್ಲೆಲೂಯಾ. ಯಾರಿದ್ದಾರೆ? ದೇವರು ಯಾರ ಸಂಗಡ ಇದ್ದಾರೆ? ತಪ್ಪಿಲ್ಲದೆ ಜೀವಿಸಿದಂಥ ಯೋಸೇಫನ ಸಂಗಡ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾಗಿ ಯೋಸೇಫನು ಇಡೀ ಐಗುಪ್ತದ ದೇಶದ ಮೇಲೆ ಸರ್ವಾಧಿಕಾರಿಯಾಗಿ ನೇಮಕಗೊಳ್ತಾ ಇದ್ದಾನೆ. ಇಡೀ ವಿಶ್ವಕ್ಕೆ ಆಹಾರವನ್ನು ಸರಬರಾಜು ಮಾಡುವಂಥ ವ್ಯಕ್ತಿಯಾಗಿ ಮಾರ್ಪಾಟಾಗ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ತಪ್ಪಿಲ್ಲದೆ ಜೀವಿಸಿದಂಥ ಯೋಸೇಫ, ತಪ್ಪುಗಳನ್ನೇ ಮಾಡದಂಥ ಯೋಸೇಫನು, ಆತನ ತಪ್ಪುಗಳು ಮಾಡದಂಥ ಒಂದು ಸ್ಥಿತಿ ಆತನನ್ನು ಎಲ್ಲಿಗೆ ನಡೆಸ್ತ್ರಿ? ಉನ್ನತವಾದಂಥ ಸ್ಥಾನದ ಕಡೆಗೆ ನಡೆಸ್ತು. ಹಲ್ಲೆಲೂಯಾ. ಕೆಳಮಟ್ಟಕ್ಕಲ್ಲ, ಎಲ್ಲಿಗೆ ಹೋದ್ನಾತ? ಉನ್ನತವಾದಂಥ ಸ್ಥಾನಕ್ಕೆ ಹೋದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ತಪ್ಪಿಲ್ಲದೆ ಜೀವಿಸುವುದರಿಂದ ಖಂಡಿತವಾಗಿ ನಮಗೇನಿದೆ ರೀ? ಆಶೀರ್ವಾದ ಇದೆ. ಮತ್ತು ನಾವು ನೋಡ್ತಾ ಇದ್ದೇವೆ, ಲೂಕನ್ನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ. ಅಲ್ಲಿ ಒಂದು ದಂಪತಿಗಳ ಕುರಿತಾಗಿ ಸತ್ಯವೇ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. 1ನೇ ಅಧ್ಯಾಯ 6ನೇ ವಚನದಲ್ಲಿ, ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಪರಿಪೂರ್ಣವಾದಂಥ ಭಕ್ತಿಯನ್ನು, ದೋಷರಹಿತ ಭಕ್ತಿಯನ್ನು, ತಪ್ಪಿಲ್ಲದೆ ಜೀವಿಸುವಂಥ ಸ್ವಭಾವವುಳ್ಳವರಾಗಿ ಜೀವಿಸ್ತಾ ಇದ್ದಾರೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ಜಕರಿಯ ಮತ್ತು ಎಲಿಜಬೆತ್ ಎನ್ನುವಂಥ ದಂಪತಿಗಳು, ಮಕ್ಕಳು ಮಾತಾಡೋದು. ಹಲ್ಲೆಲೂಯಾ. ಜಕರಿಯ ಮತ್ತು ಎಲಿಜಬೆತ್ ಎನ್ನುವಂಥವ್ರು ಏನು ಮಾಡ್ತಾ ಇದ್ದಾರೆ? ತಪ್ಪಿಲ್ಲದೆ ಜೀವಿಸ್ತಾ ಇದ್ದಾರೆ. ಅವರು ನಾವು ನೋಡ್ತಾ ಇದ್ದೇವೆ, ಅಭಿಯ ಒಂದು ತರಗತಿಗೆ ಸೇರಿದಂಥವ್ರು, ವರ್ಗಕ್ಕೆ ಸೇರಿದಂಥವರು, ದೇವರ ಸೇವೆಯನ್ನು ಮಾಡುವಂಥ ಆ ಯಾಜಕರಾಗಿರ್ತಕ್ಕಂಥ ಅವರು ತಪ್ಪಿಲ್ಲದೆ ಜೀವಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ರೀತಿಯಾಗಿ ಜೀವಿಸ್ತಾ ಇರಬೇಕಾದ್ರೆ ಅವರು ದಿನಗಳು ಹೋದವರಾಗಿದ್ರು ಅಂತ ಹೇಳುತ್ತೆ ವಾಕ್ಯ. ಅಂದರೆ ಮದುವೆಯಾಗಿ ಬಹಳ ವರ್ಷಗಳಾಗಿ ಸ್ತ್ರೀ ಧರ್ಮ ಎನ್ನುವಂಥದ್ದು ಸ್ತ್ರೀಗೆ ನಿಂತು ಹೋದಂಥ ಒಂದು ಸಮಯದಲ್ಲಿ ಬಹಳ ವಯಸ್ಸಾದಂಥವ್ರು, ಮುದುಕರಾಗಿ ಅವರು ಇದ್ದಾರೆ ಪ್ರೇಯರ್. ಆದರೆ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಮಕ್ಕಳು ಆಗಿರಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಸ್ಪಷ್ಟವಾಗಿ, ಆ ಸಂದರ್ಭದಲ್ಲಿ
ಆ ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ಜೀವಿಸುತ್ತಾ ನಡ್ಕೊಳ್ಳುತ್ತಾ ಇರ್ತಕ್ಕಂಥ ನೀತಿವಂತರು ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ಈ ಜಕರಿಯ ಎಲಿಜಬೆತರು ಅವರು ಜೀವಿತದಲ್ಲಿ ತಪ್ಪುಗಳನ್ನೇ ಮಾಡಲಾರದಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅವ್ರು ನೆನೆಸಿರ್ಬೋದು, ನಾವು ದೇವರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೇವೆ, ಆದರೂ ಪ್ರಯೋಜನ ಏನು ಎಂಬುದಾಗಿ ಇತರರು ಅವರನ್ನು ನೋಡಿ ಬೈದಿರ್ಬೋದು, ಆಡ್ಕೊಂಡಿರ್ಬೋದು, ನೀವು ದೇವರಿಗೆ ಆ ರೀತಿಯಾಗಿ ನಡೀತಾ ಇದ್ರಿ, ಈ ರೀತಿಯಾಗಿ ನಡೀತಾ ಇದ್ರಿ, ಆದರೆ ನಿಮ್ಮ ಜೀವಿತದಲ್ಲಿ ಏನಿದೆ, ಕತ್ತಲೆ ಇದೆ, ನಿಮಗೆ ಬೆಳಕೇ ಇಲ್ಲ, ನಿಮಗೆ ಮಕ್ಕಳ ಸಂತಾನವೇ ಇಲ್ಲ ಎಂಬುದಾಗಿ ಅನೇಕವಾದಂಥ ವಿಧದಲ್ಲಿ ಅವರನ್ನು ತೆಗಳಿರ್ಬೋದು ಪ್ರೇರ. ಆದರೆ ಇನ್ನು ಮುಂದೆ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ, ಸ್ತ್ರೀ ಧರ್ಮ ಎನ್ನುವಂಥದ್ದು ನಿಂತು ಹೋಗಿದೆ, ನೀವು ಮುಪ್ಪಿನ ಮುದುಕರಾಗಿದ್ದೀರಿ, ನೀವು ದಿನ ಕಳೆದು ಹೋದವರಾಗಿದ್ದೀರಿ ಎಂಬುದಾಗಿ ಹೀಯಾಳಿಸಿರ್ಬೋದು, ನೊಂದಿಸಿರ್ಬೋದು, ನೋಯಿಸಿರ್ಬೋದು. ಅಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಒಂದು ಸಮಯ ಬಂತು, ಆ ತಪ್ಪಿಲ್ಲದೆ ನಡೆದಿರ್ತಕ್ಕಂಥ ಇವರು, ತಪ್ಪುಗಳನ್ನೇ ಮಾಡದೆ ಜೀವಿಸಿರ್ತಕ್ಕಂಥ ಇವರ ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ದೇವರು ನಡೆಸ್ತಾ ಇದ್ದಾನೆ ಪ್ರಿಯರು. ಯಾವ ರೀತಿಯಾಗಿ ಯೋಸೇಫನು ತಪ್ಪಿಲ್ಲದೆ ಜೀವಿಸಿದ ಕಾರಣಕ್ಕಾಗಿ ಆತನನ್ನು ಆ ಎಲ್ಲರೂ ತಿರಸ್ಕಾರ ಮಾಡಿದಾಗ ಯೋಸೇಫನು ಇಡೀ ಒಂದು ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿ ಇಡೀ ವಿಶ್ವಕ್ಕೆ ಆಹಾರವನ್ನು ಒದಗಿಸಿಕೊಟ್ಟಂಥ ವ್ಯಕ್ತಿಯನ್ನಾಗಿ ದೇವರು ಯಾವ ರೀತಿಯಾಗಿ ಮಾರ್ಪಡಿಸಿದ್ನು, ಸ್ವಂತ ಅಣ್ಣಂದರು ಯೋಸೇಫನ ಮುಂದೆ ಅಡ್ಡ ಬೀಳುವಂತೆ ಮಾಡಿದ್ನು, ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಪ್ರಿಯರೇ. ಇವರ ಜೀವಿತದಲ್ಲಿ ಕೂಡ ಯಾವೊಂದು ಕಾರ್ಯ ಕೊರಡಾಗಿ ಕಾಣಿಸ್ತಾ ಇತ್ತು, ಯಾವೊಂದು ಕಾರ್ಯ ಕತ್ತಲೆಯಾಗಿ ಕಾಣಿಸ್ತಾ ಇತ್ತು, ಯಾವೊಂದು ಕಾರ್ಯ ಅವರ ಜೀವಿತದಲ್ಲಿ ಎಂದಿಗೂ ಕೂಡ ಬೆಳಕನ್ನು ತರಲಾರದಂಥ ಸ್ಥಿತಿಯಲ್ಲಿತ್ತು, ಆದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ಒಂದು ಜೀವಿತದಲ್ಲಿ ದೇವರು ಜೋಕ್ಯ ಮಾಡಿಕೊಂಡ್ರು. ದೇವರು ಅವರ ಜೀವಿತದಲ್ಲಿ ಬಂದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ದೇವರು ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಆ ದಂಪತಿಗಳ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ, ಸಂತಾನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಕಲ್ವರಿ ಕ್ರಿಸ್ತನ ಕೃಪೆ ಎಂಬುದಾಗಿ, ನೀವು ಅದರಲ್ಲಿ ನೋಡುವಾಗ ಅನೇಕ ವರ್ಷಗಳಿಂದ ಸುಮಾರು ನಾವು ಬಾದಲ್ಯ ಮೃತ್ಯುಂಜಯ ಮಠಕ್ಕೆ ಸಂತಾನ ಬಗ್ಗೆ ಮಕ್ಕಳಾಗಲಾರ್ದಂಥ ಸ್ಥಿತಿಯಿಂದ ಬಂದಂಥವ್ರು ಸುಮಾರು 112, 113 ಕುಟುಂಬಗಳಿಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ ಪ್ರೇರೆ. ಕೆಲವೊಬ್ಬರು 33 ವರ್ಷಗಳು, ಕೆಲವೊಬ್ರು 25 ವರ್ಷಗಳು, ಕೆಲವೊಬ್ರು 20 ವರ್ಷಗಳು, 18 ವರ್ಷಗಳು, 15 ವರ್ಷಗಳು, 17 ವರ್ಷಗಳು, 5 ವರ್ಷ, 7 ವರ್ಷಗಳು, 10 ವರ್ಷಗಳು, 9 ವರ್ಷಗಳು, ಈ ರೀತಿಯಾಗಿ. ಹಲ್ಲೆಲೂಯಾ. ಕೆಲವೊಬ್ಬರು ಅನಾಥ ಆಶ್ರಮಕ್ಕೆ ಹೋಗಿ ಮಕ್ಕಳನ್ನು ತೆಗೆದುಕೊಳ್ಬೇಕಂತೇಳಿ ಹೋದಂಥ ಸಮಯದಲ್ಲಿ ಮತ್ತೆ ಅಲ್ಲಿಗೆ ಹೋಗಿ ವಾಪಸ್ ಬಂದು ನಾವು ದೀಕ್ಷೆ ತೆಗೆದುಕೊಂಡು ದೇವ್ರ ಮಕ್ಕಳಾಗ್ತೀವಿ ಅಂತೇಳಿ ತೆಗೆದುಕೊಂಡಂಥ ಸಮಯದಲ್ಲಿ ಅದೇ ತಿಂಗಳಲ್ಲಿ ಗರ್ಭಫಲ ಕೆಲವೊಬ್ರಿಗೆ ಏನಾಗಿದೆ ರೀ, ನಿಂತುಕೊಂಡಿದೆ ಪ್ರೇರ. ಅವರವರ ನಂಬಿಕೆ. ಹಲ್ಲೆಲೂಯಾ. ಕೊಡುವಾತನು ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ. ಇವರ ಒಂದು ಜೀವಿತದಲ್ಲಿ ಎಂತಹ ಕಾರ್ಯ ಅಂತಂದರೆ, ತಪ್ಪಿಲ್ಲದೆ ನಡೆದಂಥ ಇವರ ಜೀವಿತದಲ್ಲಿ ದೇವರು ಬಂದರು ಪ್ರಿಯರೇ. ದೇವರು ಅದ್ಭುತವನ್ನು ಮಾಡೋದಕ್ಕಾಗಿ ತನ್ನ ದೂತನನ್ನು ಕಳುಹಿಸಿದರು. ಗಬ್ರಿಯೇಲನನ್ನು ಕಳುಹಿಸಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಬ್ರಿಯೇಲನ ಮೂಲಕವಾಗಿ ಶುಭ ಸಂದೇಶ ಬಂತು, ಮಗನು ಹುಟ್ಟಲಿಕ್ಕಿದ್ದಾನೆ, ಗಂಡು ಮಗು ಹುಟ್ಟಲಿಕ್ಕಿದೆ ಎಂಬುದಾಗಿ. ಹಲ್ಲೆಲೂಯಾ ಪ್ರಿಯರೇ. ಅದ್ಭುತವಾಗಿ ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಈ ದಂಪತಿಗಳಲ್ಲಿ ದಿನ ಹೋದವರು ಆಗಿದ್ದಾಗಲೂ ಕೂಡ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಅದ್ಭುತವಾದಂಥ ಕಾರ್ಯವನ್ನು ದೇವರು ಏನು ಮಾಡಿದ್ರಂತೆ, ಜರುಗಿಸಿದ್ರು ಪ್ರೇರೆ. 24ನೇ ವಚನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು ಎಂಬುದಾಗಿ. ಹಲ್ಲೆಲೂಯಾ. ಏನು ಮಾಡಿದ್ರಂತೀರಿ, ಅವಮಾನವನ್ನು ದೇವರು ಪರಿಹಾರ ಮಾಡಿದ್ರು. ಯಾರ ಜೀವಿತದಲ್ಲಿ, ದಿನ ಹೋದವರಾಗಿರ್ತಕ್ಕಂಥ ಜಕರಿಯ ಎಲಿಜಬೆತಳು ಅವರು ತಪ್ಪಿಲ್ಲದೆ ನಡೆದ ಕಾರಣಕ್ಕಾಗಿ, ನೀತಿವಂತರಾಗಿ ನಡೆದ ಕಾರಣಕ್ಕಾಗಿ, ದೇವರಿಗೆ ವಿಧೇಯರಾಗಿ ನಡೆದ ಕಾರಣಕ್ಕಾಗಿ, ಸಂಪೂರ್ಣವಾಗಿ ದೋಷರಹಿತ ಪರಿಪೂರ್ಣತೆಯ ಭಕ್ತಿಯನ್ನು ಜೀವಿಸಿದ ಕಾರಣಕ್ಕಾಗಿ ದೇವರವರ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದರು. ದಾವೀದನು ಒಂದ್ಸಾರಿ ಹೇಳ್ತಾನೆ, ನನ್ನ ಬಾಯಲ್ಲಿಯೂ ಕೂಡ ತಪ್ಪಿಲ್ಲ ಎಂಬುದಾಗಿ. 17ನೇ ಕೀರ್ತನೆ 3ನೇ ವಚನದಲ್ಲಿ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತೊಂದು ದಿವಸ ನಾವು ತಪ್ಪಿಲ್ಲದೆ ಜೀವಿಸೋದ್ರಿಂದ ಯಾವ ರೀತಿಯಾಗಿ ದೇವರು ನೋಹನನ್ನು ಜಲಪ್ರಳಯದಿಂದ ರಕ್ಷಣೆ ಮಾಡಿದರು, ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ನಾವು ನೋಡಿದಂಥವರಾಗಿದೆ. ಯೋಬನಿಗೆ ಯಾವ ರೀತಿಯಾಗಿ ಸ್ವತ್ತನ್ನು ಹೆಚ್ಚಿಸಿದರು, ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಯೋಸೇಫನ ಜೀವಿತದಲ್ಲಿ ಬಂದಿರತಕ್ಕಂಥ ಎಲ್ಲ ಶ್ರಮೆಗಳು, ಶೋಧನೆಗಳು, ಭಯಂಕರವಾದಂಥ ಕಷ್ಟಗಳ ಮಧ್ಯದಲ್ಲಿ ಆತನನ್ನು ಉನ್ನತವಾದಂಥ ಸ್ಥಾನಕ್ಕೆ ನಿಲ್ಲಿಸಿದರು. ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಜಕರಿಯ ಎಲಿಜಬೆತಳ ಅವಮಾನವನ್ನು ಪರಿಹರಿಸಿ ಅವರಿಗೆ ಸಂತಾನವಾಗಿ ಗಂಡು ಮಗುವನ್ನು ದಯಪಾಲಿಸಿದರು. ತಪ್ಪಿಲ್ಲದೆ
ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ದಾವೀದನನ್ನು ಕೂಡ ದೇವರು ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಅದೇ ಕಾರ್ಯಗಳು ದೇವರು ಯಾರಲ್ಲಿ ಮಾಡ್ತಾರ್ರಿ? ತಪ್ಪಿಲ್ಲದೆ ನಾವು ಜೀವಿಸುವಾಗ ನಮ್ಮಲ್ಲಿಯೂ ಕೂಡ ಆ ಕಾರ್ಯಗಳನ್ನು ದೇವರು ಜರುಗಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವೊಂದು ಕಾರ್ಯಗಳು ಆಗದೆ ತಡೆಯಾಗಿದ್ದಾವೋ ಆ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡ್ತಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ತಪ್ಪಿಲ್ಲದೆ ಜೀವಿಸೋದ್ರಿಂದ ನಮಗೆ ಖಂಡಿತವಾಗಿ ಏನಿದೆ ರೀ? ಆಶೀರ್ವಾದ ಇದೆ. ಸೋಲಲ್ಲ, ಜಯ ಇದೆ. ಸಮಸ್ಯೆ ಅಲ್ಲ, ಸಮಾಧಾನ ಇದೆ. ಸಂಪೂರ್ಣವಾದಂಥ ಬಿಡುಗಡೆ, ವಿಮೋಚನೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾರು ನಮ್ಮನ್ನು ಅಂಗಿಸಿದ್ರು ಕೂಡ, ಯಾರು ನಮ್ಮನ್ನು ಅವಮಾನಪಡಿಸಿದ್ರು ಕೂಡ, ಯಾರು ನಮ್ಮನ್ನು ಬೆರಳು ಮಾಡಿ ತೋರಿಸಿದ್ರು ಕೂಡ, ನಾವು ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ, ಸ್ಥಿರವಾಗಿ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ದೇವರು ಮಾಡಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಜಾಡಿನಲ್ಲಿಯೇ ನಡೆಯುವಾಗ ಖಂಡಿತವಾಗಿ ದೇವರು ಒಂದು ಬಾಗಿಲನ್ನು ತೆರೆದಿದ್ದಾನೆ. ಆ ಬಾಗಿಲು ಆಶೀರ್ವಾದದ ಬಾಗಿಲಾಗಿದೆ. ಆ ಬಾಗಿಲನ್ನು ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಪ್ರತಿಯೊಬ್ಬರು ಏನು ಮಾಡ್ತಾರೆ? ಆ ಬಾಗಿಲಿನ ಮೂಲಕವಾಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ. ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಪ್ಪಿಲ್ಲದೆ ಜೀವಿಸುವವರು ನಾವು ಆಗಬೇಕು. ಅನೇಕರು ಈಗ ಅಂತ್ಯಕಾಲದಲ್ಲಿ ಭಯಂಕರವಾದಂಥ ತಪ್ಪುಗಳನ್ನು, ಪಾಪಗಳನ್ನು, ದೇವರಿಗೆ ವಿರೋಧವಾಗಿ ದೈವದ್ರೋಹಿಗಳಾಗಿ ನಡೆಯುವಾಗ ನಮಗಿಂತ ಮುಂಚೆ ಇರತಕ್ಕಂಥ ಪೂರ್ವಿಕರು ಅವರು ತಪ್ಪಿಲ್ಲದೆ ಜೀವಿಸಿರುವುದರಿಂದ ಅವರ ಜೀವಿತದಲ್ಲಿ ಆಗಬೇಕಾದ ಎಲ್ಲ ಕಾರ್ಯಗಳನ್ನು ದೇವರು ಜರುಗಿಸಿದರು. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೋಹನ ಕುಟುಂಬವನ್ನು ರಕ್ಷಣೆ ಮಾಡಬೇಕಾದ್ರೆ ಮುಖ್ಯವಾಗಿ ದೇವರು ನೋಹನನ್ನು ನೋಡಿದರು. ತನ್ನ ಕಾಲದಲ್ಲಿ ತಪ್ಪಿಲ್ಲದೆ ನೀತಿವಂತನಾಗಿ ಜೀವಿಸ್ತಾ ಇದ್ದಾರೆ. ನನ್ನ ದಯೆ ನೋಹನ ಮೇಲೆ ಇದೆ ಎಂಬುದಾಗಿ ದೇವರು ಮಾತು ಕೊಟ್ಟರು, ಭಾಷೆ ಕೊಟ್ಟರು. ಪ್ರಿಯರೇ, ಸೈತಾನನು ಭಯಂಕರವಾದಂಥ ಕಷ್ಟವನ್ನು ತಂದಿಟ್ಟ ಯೋಬನಿಗೆ ದೇವರ ಒಂದು ಪರ್ಮಿಷನ್ ಮೂಲಕವಾಗಿಯೇ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಯೋಬನು ತಪ್ಪಿಲ್ಲದವನಾಗಿ ನಡೆದ, ತನ್ನ ಬಾಯಲ್ಲಿ ಯಾವ ತಪ್ಪಾದಂಥ ಮಾತನ್ನು ಮಾತಾಡಲಿಲ್ಲ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ತಪ್ಪಿಲ್ಲದ ಜೀವಿತ ಆತನನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ವಸ್ತುಗಳ ಪುನಃ ಸಿಗುವಂತೆ ಆತನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿತು. ಪ್ರಿಯರೇ, ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಯೋಸೇಫನು ಸರ್ವಾಧಿಕಾರಿಯಾಗಿ ಆತನು ನಡೆದ. ತಪ್ಪಿಲ್ಲದೆ ಜೀವಿಸಿರ್ತಕ್ಕಂಥ ಜಕರಿಯ, ಎಲಿಜಬೆತಳ ಜೀವಿತದಲ್ಲಿ ಅವರು ಯಾವುದನ್ನು ಹೊಂದಲಾರದೆ ಇದ್ದರೂ, ಅವರು ದಿನ ಓದವರು ಆಗಿದ್ದಾಗಲೂ ಕೂಡ ಸತ್ಯವೇದ ಹೇಳ್ತಾ ಇದೆ, ದೇವರವರನ್ನು ಕರುಣಿಸಿದ, ದೇವರವರ ಮೇಲೆ ಕೃಪೆ ತೋರಿಸಿದ, ಕತ್ತಲೆಯನ್ನು ಬೆಳಕಾಗಿ ದೇವರು ಮಾರ್ಪಡಿಸಿದೆ ಎಂಬುದಾಗಿ. ಇವತ್ತಿನ ದಿವಸದಲ್ಲಿ ನಾನು ನೀನು ತಪ್ಪಿಲ್ಲದೆ ಜೀವಿಸುವಾಗ ಸತ್ಯವೇದ ಹೇಳ್ತಾ ಇದೆ, ನಮ್ಮ ಜೀವಿತದಲ್ಲಿ ಕೂಡ ದೇವರ ಆಶೀರ್ವಾದಗಳನ್ನು ತರುತ್ತಾರೆ. ಯಾವ ವಿಷಯದಲ್ಲಿ ಆಶೀರ್ವಾದಗಳು ತಡೆಯಾಗಿದ್ದಾವೋ ನೀನು ನಂಬುವುದೇ ಆದರೆ, ತಪ್ಪಿಲ್ಲದೆ ನೀನು ಜೀವಿಸಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಯುವಂಥದ್ದೇ ಆದರೆ ಖಂಡಿತವಾಗಿ ದೇವರು ಮಾರ್ಗವನ್ನು ಸರಳ ಮಾಡ್ತಾನೆ, ಸರಾಗ ಮಾಡ್ತಾನೆ. ಖಂಡಿತವಾಗಿ ನಿನ್ನ ಕಣ್ಣೀರನ್ನು ದೇವರು ಅಲಕ್ಷ್ಯ ಮಾಡದೆ, ನಿರ್ಲಕ್ಷಿಸದೆ, ಖಂಡಿತವಾಗಿ ನಿರೀಕ್ಷೆಗೆ ಆಧಾರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ನಿನ್ನ ನನ್ನ ಜೀವಿತದಲ್ಲಿ ಜರುಗಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋದು ಸಹಾಯ ಮಾಡಿ ನಡೆಸು ಸ್ವಾಮಿ. ಕರ್ತನೆ, ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ಕರ್ತನೆ ಸ್ವಾಮಿ ಯಾವ ರೀತಿಯಾಗಿ ಭಕ್ತರು ಸ್ವಾಮಿ ಜೀವಿಸಿರೆನ್ನುವಂಥ ವಿಷಯಗಳನ್ನು ನಮಗೆ ಸವಿಸ್ತಾರವಾಗಿ ನೀವು ತಿಳಿಯಪಡಿಸಿದೆಯಪ್ಪ. ಸ್ತೋತ್ರಗಳಯ್ಯ. ನಾವು ಕೂಡ ಸ್ವಾಮಿ ಆ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಕರ್ತನೆ ನಮಗೆ ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ಅಂತ್ಯಕಾಲದಲ್ಲಿ ಕಠಿಣ ಕಾಲಗಳು ಬರ್ತವೆಂಬುದಾಗಿ ನೀನು ಹೇಳಿದೆಯಪ್ಪ. ಆ ಭಯಂಕರವಾದಂಥ ಸ್ಥಿತಿಯ ಕಡೆಗೆ ನಾವು ಜಾರಿ ಹೋಗದೆ, ಬಿದ್ದು ಹೋಗದೆ, ಭಕ್ತಿಯ ಜೀವಿತವನ್ನು ಕೆಡಿಸಿಕೊಳ್ಳದೆ, ಸಂಪೂರ್ಣವಾಗಿ ಸ್ವಾಮಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ತಪ್ಪಿಲ್ಲದವರಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಗೊಳಿಸಯ್ಯ. ಅದ್ಭುತವನ್ನು ಮಾಡು ಸ್ವಾಮಿ. ವಿಶೇಷವಾಗಿ ಕುಟುಂಬ ಪ್ರಾರ್ಥನೆ ಏರ್ಪಾಟು ಮಾಡಿದಂಥ ಈ ಕುಟುಂಬಕ್ಕಾಗಿ ವಿಶೇಷವಾಗಿ ಬೇಡ್ತಾ ಇದ್ದೇವೆ. ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ವಿವೇಕ ಕೊಡಪ್ಪ. ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದೆ ಸ್ವಾಮಿ. ಮಕ್ಕಳ ಎಕ್ಸಾಮ್ಸ್ಗಳ ವಿಷಯದಲ್ಲಿ ನೀನು ಸಹಾಯ ಮಾಡಿ ನಡೆಸಿ. ಮುಂದೆ ನಡೀಲಿಕ್ಕಿರ್ತಕ್ಕಂಥ ಸ್ವಾಮಿ ಮೆಟ್ರಿಕ್ ಎಕ್ಸಾಮ್ಸ್ಗಳಿಗಾಗಿ ಕೂಡ ಪ್ರಾರ್ಥಿಸ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಜ್ಞಾನ, ಬುದ್ಧಿ, ವಿವೇಕವನ್ನು ಮಕ್ಕಳಿಗೆ ದಯಪಾಲಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿಕ್ಕಾಗುವಂಥ ಸಹಾಯ ಮಾಡಿ ನಡೆಸಪ್ಪ. ಈ ನಿನ್ನ ಮಕ್ಕಳೇ ಮುಂದಿನ ಸತ್ಯರಾಜ್ಯಕ್ಕೆ ಸತ್ಯ ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗುವಂತೆ ಇವರ ಮನೋನೇತ್ರಗಳನ್ನು ಬೆಳಗಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ, ಪ್ರಾರ್ಥನೆಗೋಸ್ಕರ ಅವಕಾಶ ಮಾಡಿಕೊಟ್ಟಿರ್ತೀನಿ. ಈ ಕುಟುಂಬ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲೂ, ಸಕಲ ಸದ್ಭಕ್ತರ ಸಂಘದಲ್ಲೂ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ.